ಸೊ ದಿಸ್ ಈಸ್ ಆಫ್ಟರ್ ಸರ್ವಿಸ್. ಫುಲ್ ಮಿಣ 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 ಅಂತೈತೆ. ಸೊ ಫೈನಲಿ ಫಸ್ಟ್ ಸರ್ವಿಸ್ ಆಯಿತು. ಸೊ ಆ್ಯಕ್ಚುಲಿ ಬಿಲ್ ಬಂದು ಶಾಕಿಂಗೇನೆ. ಈ ಬಿಲ್ ಬಂದು 1000. ಸೊ ಅವರು ಬಂದು ಕರಣ್ ಅಂತ. ಸೊ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು KTM ಸರ್ವಿಸ್ ಸೆಂಟ್ರಿಗೆ ಹೋಗ್ತಾಯಿದ್ದೀನಿ. ಸೊ 1000 ಕಿಲೋಮೀಟರ್ಸ್ ಆಗಲೇ ರನ್ ಆಗಿದೆ ವೆಹಿಕಲ್ ಬಂದು. ಸೊ ಅದಕ್ಕೆ ಫಸ್ಟ್ ಸರ್ವಿಸ್ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಸೊ 1000 ಕಿಲೋಮೀಟರ್ಸ್ ಬಂದು ನಾನು 11 ಡೇಸಲ್ಲೇ ಕಂಪ್ಲೀಟ್ ಆಗಿತ್ತು. ಸೊ ಇನ್ನೊಂದು 105 ಕಿಲೋಮೀಟರ್ಸ್ ಜಾಸ್ತಿ ಓಡಿದೆ. ಸೊ ಇವಾಗ ಇಲ್ಲೊಂದು ನಮ್ಮ ಮನೆಯಿಂದ ಸರ್ವಿಸ್ ಸೆಂಟ್ರ್ ಒಂದು 5 ಕಿಲೋಮೀಟರ್ಸ್ ಇದೆ. ಸೊ 110 ಕಿಲೋಮೀಟರ್ಸ್ ಜಾಸ್ತಿ ಓಡಿದೆ ಗಾಡಿ 1000ಗಿಂತ. ಸೊ ಏನಾಗಲ್ಲ, ಬಟ್ ಏನಂದರೆ ನಾನು ರ್ಯಾಶ್ ಡ್ರೈವಿಂಗ್ ಎಲ್ಲೂ ಮಾಡಿಲ್ಲ. ಸೊ 70, 60, 50ಲೇ ಜಾಸ್ತಿ. ಸೊ ಅದು ಬಿಟ್ಟರೆ ಅಷ್ಟೇನು ಹೋಗಿಲ್ಲ. ಒಂದೇ ಒಂದು ಸಲ ಎಲೆಕ್ಟ್ರಾನಿಸಿಟಿ ಫ್ಲೇವರಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ ಅಲ್ಲಿ. ಸೊ 100 ಅಬೋ ಹೋಗಲೇಬೇಕಾಗಿತ್ತು ನಾನಲ್ಲಿ. ಸೊ ಅದರಿಂದ 138 ಹೋಗಿದ್ದೆ. ಅದೇ ಒಂದೇ ಸಲ ಹೋಗಿದ್ದು. ಅದು ನೆಕ್ಸ್ಟು ಅಂದರೆ ಲೈಕ್ ಏನದು 1000 ಕಿಲೋಮೀಟರ್ಸ್ ಆಗೋವರೆಗೂ ನಾನು ಹೋಗಿರಲಿಲ್ಲ. ಸೊ ಇವಾಗಲೂ ಆ್ಯಕ್ಚುಲಿ ಹೋಗಿಲ್ಲ. 100 ಕಿಲೋಮೀಟರ್ಸು ಏನಿದೆ ನಾನು ನಿಧಾನಕ್ಕೆ ಓಡಿಸಿರೋದು. ಸೊ ಹಾಗೆ ಬಿಲ್ ಎಷ್ಟಾಗತ್ತೆ, ಸೊ ಎಲ್ಲ ಅಪ್ಡೇಟ್ ಹೇಳ್ತೀನಿ. ಸ್ಟೇ ಟ್ಯೂನ್ಡ್. ಅವಾಗ ನ್ಯೂಟ್ಲಿಗೆ ಬಿದ್ದೋಗುತ್ತೆ ಗುರು ಗಾಡಿ, ಗೊತ್ತೇ ಆಗಲ್ಲ ಬೀಳೋದು. ಸೊ ಇದರಲ್ಲಿ ಏನಂದರೆ ಅಡ್ವಾಂಟೇಜ್, ಇನ್ನೊಂದು ಕ್ವಿಕ್ ಶಿಫ್ಟರ್ ಇರೋದಂತೂ ಮಸ್ತ್ ಅಡ್ವಾಂಟೇಜ್ ಮಾತ್ರ. ಸೊ ಅಬೋವ್ 4000 RPM ಅಲ್ಲಿ ಸೊ ಸ್ಟ್ರೆಸ್ಲೆಸ್ ಆಗಿ ಏನಂತಾರೆ, ಸೊ ಅಬೋವ್ 4000 RPM ಮೇಲೆ ಸ್ಮೂತಾಗಿ ಟ್ರಾನ್ಸ್ಮಿಷನ್ ಆಗುತ್ತೆ, ಗೇರ್ ಚೇಂಜ್ ಎಲ್ಲ. ಸೊ ಆ್ಯಕ್ಚುಲಿ ನನಗೆ ಒಳಗಡೆದು ವ್ಲಾಗ್ ಮಾಡೋಣ ಅಂತ, ಬಟ್ ಪರ್ಮಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಪರ್ಮಿಷನ್ ಸಿಕ್ಕಿದ್ರೆ ಆಯಿಲ್ ಚೇಂಜ್ ಮಾಡೋದಾಗಲಿ, ಕೂಲೆಂಟ್ ಹಾಕೋದು, ಮತ್ತು ಸರ್ವಿಸ್ ಹೇಗೆ ನಡೆಯುತ್ತೆ ಎಲ್ಲ ತೋರಿಸ್ಬೋದು. ಸೊ ನೋಡೋಣ, ಯಾವುದಕ್ಕೂ ಒಂದ್ಸಲ ಅಲ್ಲಿ ಹೋಗಿ ಮಾತಾಡ್ಸೋಣ ಇವಾಗ. ಸೊ ಸರ್ವಿಸ್ ಸೆಂಟ್ರ್ ಹತ್ರ ಸಿಗೋಣ. ಸೊ ಈ ರೋಡ್ ಹೇಗಾಗಿದೆ ಅಂದರೆ 0 ಸಿವಿಕ್ ಸೆನ್ಸ್, ಬೋಳಿ ಮಗ. ಹೋಗೋಕ್ಕಾಗತ್ತಾ? ಆಗಲ್ವಾ? ಆಗಲ್ಲ, ಜಾಗನೂ ಇಲ್ಲ. ಸೊ ಒನ್ ವೇಲೇ ಹೋಗಬೇಕು. ಈ ಗೌರ್ಮೆಂಟ್ ಈ ಏನಂತಾರೆ ಅದೇ, ಅವರು ತಾರ್ ಹಾಕಿದ್ಮೇಲೆ ಪೈಪ್ ಹಾಕ್ತಾರೆ, ತಿರ್ಗಾ ವಾಟ್ರ್ ಪೈಪು. ಅಲ್ಲಿವರೆಗೂ ತಲೆ ಏನು ಇಟ್ಕೊಂಡಿರ್ತಾರ ಅಂತ ಗೊತ್ತಿಲ್ಲ. ಇವಾಗ ಅದೇ ಮಾಡ್ತಿರೋದು ಅನ್ಸುತ್ತೆ, ಇದು ಪೈಪ್ ಲೈನೇ ಅನಿಸುತ್ತೆ. ಇನ್ನೊಂದು ಯಾವುದೋ ಫ್ಲೈಓವರ್ ಕಟ್ಟಿದ್ದಾರೆ, ಅದು ಎಲ್ಲಿ ಅಂತ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ನೋಡಿಲ್ಲ. ಯಾವನು ಗುರು, ಅವನು ಲಾಕ್ಡೌನಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ನ, ಏನು ಕತೆ ಅಂತ ಗೊತ್ತಿಲ್ಲ. ಒಂದು ಮಸ್ತಾಗಿ ಕಟ್ಟವನಾದರೆ ಮಾತ್ರ. ಅದು ಹೆಂಗಿದೆ ಅಂದರೆ ಒಂಥರ ಎಣ್ಣೆ ಬಾಟ್ಲು ಶೇಪಲ್ಲಿ ಕಟ್ಟವನೆ.
ನನಗೂ ಗೊತ್ತಿಲ್ಲ ಸರ್ವಿಸ್ ಸೆಂಟ್ರಲ್ಲಿದೆ ಅಂತ. ಮ್ಯಾಪ್ ಹಾಕೊಂಡು ನೋಡ್ಬೇಕು ಇವಾಗ. ಮುಂದೆಗಿಂದ ಏನಾರು ಬಂದ್ಬಿಟ್ಟಿದ್ರೆ ಸುಮ್ಮನೆ ರಿಸ್ಕ್ ಟಾಸ್ಕ್. ತಿರ್ಗಾ ಅಲ್ಲಲ್ಲಿ ರೋಡ್ ಬೇರೆ ಅಗದ್ಬಿಟ್ಟಿರ್ತಾರೆ. ಈ ಅವ್ರು ದುಡ್ಡು ಮಾಡೋದಕ್ಕೆ ಈ ರೋಡ್ನೆಲ್ಲ ಅಗೀತಾರೆ. ಸುಮ್ಮನೆ ತೋರಿಸ್ಬೇಕಲ್ಲ ಅಗ್ದಿದ್ದೀವಿ ಅಂತ. ಆ್ಯಕ್ಚುಲಿ ಒಳಗಡೆನೇ ಇರೋದು, ಇಲ್ಲೇ ಪಕ್ಕದ ರೋಡಲ್ಲೇ. ಬಟ್ ಅದೇ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ಯಾವುದಕ್ಕೆ ಇಲ್ಲೇ ಮ್ಯಾಪ್ ಹಾಕ್ಬಿಡೋಣ, ಒಂದ್ಸಲಿ ನೋಡೋಣ, ಚೆಕ್ ಮಾಡುವ. ಅಯ್ಯೋ ಇಂಜಿನಿಗೆ ಓಪನ್ ಮಾಡ್ತಾ ಇದ್ದೀನಿ ಗುರು. ಈ ಫೋನ್ ಕೂಡ ಮ್ಯಾಪ್ ಹಾಕಿದ್ರೆ ಅವಾಗ ಒಳ್ಳೆ ಎಣ್ಣೆ ಹೊಡೆದಂಗೆ ಆಡುತ್ತೆ. ಕರೆಕ್ಟಾಗಿ ತೋರಿಸಲ್ಲ. ನಾನು ಕರೆಕ್ಟ್ ರೋಡಲ್ಲೇ ಇದ್ದೀನಿ, ತಿರ್ಗಾ ರಿವರ್ಸ್ ಹೋಗೋ ಥರ ತೋರಿಸ್ತಿದೆ. ಬಂದಿದ್ದ ರೋಡಲ್ಲೇ ವಾಪಸ್ ಹೋಗು ಚಿನ್ನ ಅಂತ. ಯಾವ ಗಾಡಿ ಸೌಂಡು ಯಾರ್ಯಾರ್ದು ಅಂತಲೇ ಗೊತ್ತಾಗಲ್ಲ. ಅದು ಅವ್ನು ಬ್ರೇಕ್ ಹಿಡ್ದಿದ್ದು ಸೌಂಡು ನನ್ನ ಗಾಡೀಲಿ ಏನಾರು ಬರ್ತಿದ್ಯಾ ಅಂತ ಟೆನ್ಷನ್ ಆಗೋಯ್ತು ಒಂದು ಸೆಕೆಂಡ್ಗೆ. ಸೊ ಇಲ್ಲಿಂದ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ತಿರ್ಗಾ ಮ್ಯಾಪ್ ನೋಡ್ಬೇಕು ಇವಾಗ. ಸೊ ಇಲ್ಲೇ ಹಾಕುವ. ಗಾಡೀಲಿ ಬೇರೆ ಫುಲ್ ಟ್ಯಾಂಕ್ ಇದೆ. ಸರ್ವಿಸ್ ಸೆಂಟ್ರಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಮುಂದೆ ಒಂದು ಪೆಟ್ರೋಲಿಯಂ ಬಂಕ್ ಬರುತ್ತೆ, ಫ್ಯೂಯಲ್ ಸ್ಟೇಷನ್ನು. ಅದ್ರದ್ದು ಪಕ್ಕದ ರೋಡೇ ಪೆಟ್ರೋಲಿಯಂ ಬಂಕ್ ಇಲ್ಲೇ ಇದೆ. ಸಾರಿ, ಪೆಟ್ರೋಲಿಯಂ ಅಲ್ಲ, ಭಾರತ್ ಪೆಟ್ರೋಲಿಯಂ. ಏನು ಗುರು ಈ ರೇಂಜಿಗೆ ಬರ್ತಾವ್ರಿ ಇವತ್ತು. ನಾನು ಬೇರೆ ಸ್ಟ್ರೈಟಿಗೆ ಹಾಕೊಂಬಿಟ್ಟಿದ್ದೀನಿ ಗಾಡಿನ. ಓಹೋ ಹೋ ಹೋ. ಕಾಯ್ಕೊಂಡೆ ನಿಂತಿರೋದು. ಹೋಗಿ ಅಣ್ಣ, ಆಯಿತು, ಹೋಗಿ ಹೋಗಿ. ಎಲ್ಲ ಕಡೆ ಕಣ್ಣಿಟ್ಕೊಂಡೇ ಗಾಡಿ ಓಡಿಸೋದು. ಅದಕ್ಕೆ ಇನ್ನೊಂದು ಕಣ್ಣು ಇಟ್ಕೊಂಡಿದ್ದೀನಿ, ಕ್ಯಾಮ್ರಾ ಅನ್ನೋದು. ಇಲ್ಲಿ ಕೆ ಟಿ ಎಮ್ ಏನು ಹಿಂಗಿದೆ. ಕೆ ಟಿ ಎಮ್ ಸರ್ವಿಸ್ ಸೆಂಟ್ರು. ಸರೋ ವಿ ಆರ್ ಹೈರಿಂಗ್.
ಫಸ್ಟ್ ಸರ್ವಿಸ್. ಇಲ್ಲೇ ಬಿಡ್ಲಾ ಬ್ರೋ? ಫಸ್ಟ್ ಸರ್ವಿಸ್ ಬ್ರೋ. ಅವ್ರೇನು ಆ್ಯಕ್ಚುಲಿ ಮಾಡಿಕೊಟ್ಟಿಲ್ಲ ಅದು. ಹಾಂ, ಫೈನಲಿ ಫಸ್ಟ್ ಸರ್ವಿಸ್ ಆಯಿತು. ಸೊ ಆ್ಯಕ್ಚುಲಿ ಬಿಲ್ ಬಂದು ಶಾಕಿಂಗೇನೆ. ನಾನು ಜಾಸ್ತಿ ಏನೋ ಆಗತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಅಂದ್ಕೊಂಡಷ್ಟು ಬಿಲ್ ಆಗಿಲ್ಲ. ಸೊ ನಾನು ಬಿಲ್ ಎಷ್ಟಾಯಿತು ಏನು ಅಂತೆಲ್ಲ ನಾನು ಫೋಟೋ ಕೂಡ ಹಾಕ್ತೀನಿ. ಸೊ ಎಲ್ಲ ಕರೆಕ್ಟಾಗೇ ಮಾಡಿದ್ದಾರೆ. ಸೊ ಅದು ಏನು ಇಶ್ಯೂ ಅಂತೂ ಇಲ್ಲ, ಎಲ್ಲ ಸ್ಮೂತಾಗೇ ಹೋಯಿತು. ಫಸ್ಟ್ ಸರ್ವಿಸ್ ಎಲ್ಲ ಅಷ್ಟೆಲ್ಲ ಏನೂ ಇಲ್ಲ. ಸೊ ಇನ್ನು ಮುಂದೆ ಗೊತ್ತಾಗತ್ತೆ ಏನೇ ಇದ್ರೂ. ಸೊ ವಿಲ್ ಸಿ. ಸೊ ಇನ್ನು ಆರಾಮಾಗಿ ಚಚ್ಚಾಡ್ಬೋದು. ಸೊ ಆದರೂ ಸ್ವಲ್ಪ ಸೇಫಾಗೇ ಓಡಾಡೋಣ. ಸೊ ಆ್ಯಕ್ಚುಲಿ ನಾನು ಫ್ಯೂಯಲ್ ಹಾಕ್ಸ್ಬಿಟ್ಟು 0 ಮಾಡೇ ಇಲ್ಲ ಗುರು, ಮರ್ತೇ ಹೋಗಿದ್ದೀನಿ. ಇದು ಆ್ಯಕ್ಚುಲಿ 0 ಮಾಡಬೇಕಾಗಿತ್ತು, ಮಾಡೇ ಇಲ್ಲ. ಓಕೆ, ಪರವಾಗಿಲ್ಲ, ಇವಾಗ ಆಯಿತು, ನೋಡೋಣ. ಸೊ ಇಲ್ಲಿ ಬಂದು 440 ಅಂತ ತೋರಿಸ್ತಿದೆ ಫುಲ್ ಟ್ಯಾಂಕಿಗೆ. ಸೊ ನೋಡೋಣ, ಆಲ್ಮೋಸ್ಟ್ ಲೈಕ್ 20 ಕಿಲೋಮೀಟರ್ಸ್ ಏನೋ ಓಡಿಸಿದ್ದೀನಿ ನಾನು ಅಷ್ಟೇ. ನಾನು ಅದಕ್ಕಿಂತ ಜಾಸ್ತಿ ಅಂತೂ ಓಡಿಸಿಲ್ಲ ನಾನು. ಸೊ ನೋಡೋಣ ಫುಲ್ ಟ್ಯಾಂಕ್ ಎಷ್ಟು ಕೊಡುತ್ತೆ ಅಂತ ಮೈಲೇಜ್. MMLಸಿಗೆ ಹೋದಾಗಂತೂ ನಾರ್ಮಲಾಗೇ 32-35 ಬಂದಿದೆ ನನಗೆ ಮೈಲೇಜು. ಸೊ ಫಸ್ಟ್ ಸರ್ವಿಸ್ ಆಗಿದೆಯಲ್ಲ, ಸೊ ಇನ್ಮೇಲಿಂದ ಗೊತ್ತಾಗತ್ತೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಸೊ ಯಾಕಂದರೆ 1000 ಕಿಲೋಮೀಟರ್ಸ್ ಓಡಿಸೋವರೆಗೂ ಸೊ ಸ್ವಲ್ಪ ಸ್ಪೀಡೆಲ್ಲ ಮೇಂಟೈನ್ ಮಾಡಿದ್ದೀನಿ, ನಿಧಾನಕ್ಕೆ ಓಡಿಸಿದ್ದೀನಿ. ಸೊ ಇವಾಗ ಗೊತ್ತಾಗುತ್ತೆ ಆ್ಯಕ್ಚುಯಲ್ ಮೈಲೇಜ್ ಏನು ಕೊಡುತ್ತೆ ಅಂತ. ಸೊ ಮುಂದೆ ಬರೋ ಬ್ಲಾಗ್ಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಮೈಲೇಜ್ ಏನು ಕೊಡ್ತಿದೆ ಅಂತ. ಸೊ ಆ್ಯಕ್ಚುಲಿ ಬಿಲ್ ಬಂದು 1648 ರುಪೀಸ್ ಆಗಿದೆ. ಸೊ ಕೂಲೆಂಟ್ ಟಾಪಪ್ ಮತ್ತು ಆಯಿಲ್ ಚೇಂಜ್ ಮಾಡಿದರು, ಮತ್ತು ಆಯಿಲ್ ಫಿಲ್ಟರು, ಮತ್ತು ಇನ್ನೊಂದು ಆಯಿಲ್ ರಿಂಗ್ ಅಂತ ಏನೋ ಹಾಕಿದ್ದಾರೆ, ರಿಂಗು ಅಂತ. ಸೊ ಅದೇನು ಅಂತ ನನಗೂ ಅರ್ಥ ಆಗಿಲ್ಲ. ಸೊ ಚೆಕ್ ಮಾಡಬೇಕದು. ಸೊ ಎಲ್ಲ ಸೇರಿಸಿ ಕನ್ಸ್ಯೂಮಬಲ್ಸ್ ಅದು ಆಳು ಮುಳು ಎಲ್ಲ ಸೇರಿಸಿ 1648 ರುಪೀಸ್ ಬಿಲ್ ಆಗಿದೆ ಕರೆಕ್ಟಾಗೆ. ಸೊ ನನಗೆ ಓಕೆನೇ ಅನಿಸ್ತಪ್ಪ. ಆದರೆ ಸೊ ನಾನು ಮೇ ಬಿ ಒಂದು ಆ್ಯಕ್ಚುಲಿ ಎಸ್ಟಿಮೇಟ್ ಕೊಟ್ಟಿದ್ದು 2199 ರುಪೀಸ್. ಸೊ ಆಗಿದ್ದು 1648. ಸೊ ಓಕೆ. ಸೊ ಈ ರೋಡಲ್ಲೇ ಎಲ್ಲೂ ಸ್ಪೀಡಾಗಂತೂ ಹೋಗೋಕ್ಕಾಗಲ್ಲ. ಸೊ ನಮ್ಮ ಫಸ್ಟ್ ಬ್ಲಾಕ್ ಹತ್ರನೇ ಹೋಗಬೇಕು. ಹೋದರೆ ಇವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಸಾಫ್ಟಾಗಿದೆ ಗಾಡಿ. ಆರಾಮ್ ಬ್ರೋ. ನೀವು ಇವಾಗ ಮಾಡಿಸ್ಕೊಂಬಂದೆ ಸರ್ವಿಸ್ಗೆ ಹೋಗಿದ್ದೆ? ಹಾಂ. EMI ಕಟ್ಟಾಗುತ್ತೆ, ವೆಯ್ಟ್ ಮಾಡಿ. ಅದೇ ಇನ್ನೂ ಕಟ್ಟಾಗಿಲ್ವಲ್ಲ, ನಂಗೆ ಟೆನ್ಷನ್ ಆಗೋಯ್ತು ನನಗೆ. ಹಾಂ, ಯಾಕಂದರೆ ಅದು ಎಂಟಾಗ್ದಂಗೆ ಆಗಿದ್ದು, ಎಲ್ಲ ಪ್ರೊಸೆಸ್ಸೆಲ್ಲ ಆಗಿದೆ ಕರೆಕ್ಟಾಗೆ. ಕಟ್ಟಾಗುತ್ತೆ. ಹಾಂ, 5ನೇ ತಾರೀಕು ಕಟ್ಟಾಗಿಲ್ಲ ಅಂದರೆ 10ನೇ ತಾರೀಕು ಕಟ್ಟಾಗ್ಬೋದು. ಹೌದಾ? ಹಂಗಂದ್ರೆ ಓಕೆ. ಊಟ ಬ್ರೋ ಆಯ್ತು, ಇವಾಗ ಜಸ್ಟ್ ನಾಷ್ಟ. ನಿಮ್ಮದು ಇವಾಗ ಮಾಡ್ಬೇಕು, ಇನ್ನೂ ಮಾಡಿಲ್ಲ ನಾನು.
ನಾನು ಇದೊಂದು ಆಗ್ಬಿಡ್ಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಆಯಿತು 11 ದಿವಸಕ್ಕೆ 1000 ಆಗೋಗಿತ್ತು. ಜಸ್ಟ್ ಮನೆ ಹತ್ರ ಹಿಂಗೆ ಟೀ ಶಾಪ್ಗೆ ಹೋಗೋದು, ಅಲ್ಲಿ ಮಾರ್ನಿಂಗ್ ಲಾಗೌಟ್ ಬರ್ತೀನಲ್ಲ, ಹಂಗೆ ಮುಗಿಸ್ಕೊಂಡು ಹಿಂಗೆ ಬರೋದು, ಆ ಥರ ಓಡಾಡ್ತಿದ್ದೆ ಅಷ್ಟೇ. ಅದಕ್ಕೆ ಇವತ್ತು ಹೆಂಗಿರು ನೆನ್ನೆ ಸ್ಯಾಲ್ರಿ ಆಯಿತು. ಓಕೆ ಬ್ರೋ, ಸಿಗೋಣ. ಸೊ ಅವರು ಬಂದು ಕರಣ್ ಅಂತ. ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ಮಾತ್ರ ಅವರು. ಸೊ ಯಾಕಂದರೆ ನನ್ನ ರಿಕ್ವೈರ್ಮೆಂಟ್ಸ್ ಆಗಿರಲಿ ಎಲ್ಲ ತಿಳ್ಕೊಂಡು ನನಗೆ 250 ಸಜೆಷನ್ ಮಾಡಿದ್ದು. ಸೊ ಆ್ಯಕ್ಚುಲಿ ನನಗೂ ಅದು ವ್ಯಾಲಿಡ್ ಅನಿಸ್ತು. ಸೊ ಯಾಕಂದರೆ ನಾನು 125ಇಂದ ಸಡನ್ನಾಗಿ ನಾನು 390 ಆರ್ 400 ಆಗಿರ್ಬೋದು, ಇಲ್ಲ ಅಂದರೆ ಇನ್ನು ಹೈಯರ್ CCಗೆ ನಾನು ಜಂಪ್ ಆಗೋದು ಸುಮ್ಮನೆ ವೇಸ್ಟ್ ಅದು. ಯಾಕಂದರೆ ಬ್ಯಾಲೆನ್ಸ್ ಗೊತ್ತಿರಲ್ಲ. ಏನೇ ಇದ್ರೂ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಾವು ಸೇಫಾಗಿರ್ತೀವಿ. ಸೊ ಯಾಕಂದರೆ ನೀವು ಸಡನ್ನಾಗಿ 125ಇಂದ 650 900 ಹಂಗೆಲ್ಲ ಹೋಯಿತು ಅಂದರೆ, ಒಂದು ಗಾಡಿ ಬ್ಯಾಲೆನ್ಸ್ ಗೊತ್ತಿರಲ್ಲ, ಇನ್ನೊಂದು ಗಾಡಿ ಫೋರ್ಸ್ ಗೊತ್ತಿರಲ್ಲ, ಫಿಸಿಕ್ಸ್ ನಾರ್ಮಲಾಗಿ ಹೇಳ್ಬೇಕಂದ್ರೆ ಫಿಸಿಕ್ಸ್ ಗೊತ್ತಿಲ್ಲ. ಯಾವ ಥ್ರಾಟಲ್ಲಿ ನೀವು ಎಷ್ಟು ಕೊಡ್ತಾಗ ಎಷ್ಟು ಎಳೆಯುತ್ತೆ ಗಾಡಿ, ಆ ನಾಲೆಡ್ಜೇ ಇರಲ್ಲ. ಸೊ ಅವಾಗೇನಾಗತ್ತೆ, ಆ್ಯಕ್ಸಿಡೆಂಟ್ಸ್ ಆಗುತ್ತೆ. ಸೊ ಇಂಥವೆಲ್ಲ ಆಗ್ತಿರುತ್ತೆ. ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕೇನೇ ಇದ್ರು. ಸೊ ಅದೇ ನಾನು ಅಂದ್ಕೊಂಡು ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗೋಣ ಅಂತ ಹೇಳಿ 250 ಸಜೆಷನ್ ಮಾಡಿದ್ದಕ್ಕೆ ನಾನು ಓಕೆ ಅಂತ ಹೇಳಿ ಸೊ ಎಲ್ಲ ಆಯಿತು. ಲೋನ್ ಪ್ರೊಸೆಸ್ಸಿಂದ ಹಿಡಿದು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಮತ್ತು ಇದು ಹೇಳಿದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅಂತ. ಆ್ಯಕ್ಚುಲಿ ಇದು ನನಗೆ ಪರ್ಸ್ನಲಾಗಿ ನನಗೆ ಹೌದು ಇದು ಕರೆಕ್ಟು ಅಂತ ಅನಿಸಿದ್ದು ನನಗೆ DV ಇನ್ ಕನ್ನಡ ಅಂತ ಇದ್ದಾರೆ. ಸೊ ಅವರು ಹೇಳುವಾಗ ನನಗೆ ನಿಜವಾಗ್ಲೂ ಲೈಕ್ ಅನ್ನಿಸ್ತು. ಸೊ ಹೌದು, ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ನಮಗೂ ಬ್ಯಾಲೆನ್ಸ್ ಅನ್ನೋದಿರುತ್ತೆ. ಗಾಡಿ ಸಡನ್ನಾಗೆ ಜಾಸ್ತಿ CC ತೊಗೊಂಡು ಓಡ್ಸೋಕ್ಕಾಗಿಲ್ಲ. ಓಡಿಸೋದು ವಿಷಯ ಅಲ್ಲ. ಆ ಗಾಡೀಲಿ ನೀವೊಂದು 150-200 ಹೋಗ್ತೀರಾ ಅಂದರೆ ಆ ಗಾಡಿ ನಿಲ್ಲಿಸೋ ಕೆಪಾಸಿಟಿ ಕೂಡ ಇರಬೇಕು ನಿಮ್ಗೆ. ಹಂಗೆ ಸುಮ್ಮನೆ ಯಾರು ಬೇಕಾದ್ರೂ ಹೋಗ್ತಾರೆ ಸ್ಪೀಡಾಗೆ. ಗಾಡಿ ನಿಲ್ಲಿಸ್ಬೇಕಂದ್ರೆ ಯಾರು ನಿಲ್ಸೋಕ್ಕಾಗಲ್ಲ. ಇವರು ನಂಗೆ ಒಂದೊಂದ್ಸಲಿ ಈ ಗಾಡಿನೇ ನಿಲ್ಸೋಕ್ಕಾಗಲ್ಲ. ಒಂದೊಂದ್ಸಲಿ 2 ಸಲ ಈ ಕೈ ಹ್ಯಾಂಡ್ ಸ್ಲಿಪ್ ಆಗಿದೆ. ಸೊ ಆಫ್ಟರ್ ಸರ್ವಿಸ್ ಹೇಳ್ಬೇಕಂದ್ರೆ ಇನ್ನೂ ಸ್ಮೂತ್ ಆಗಿರೋಂಗೆ ನಂಗೆ ಫೀಲ್ ಆಗ್ತಿದೆ. ಬಟ್ ಚೈನ್ ಲೂಬ್ರಿಕೇಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡೋಣ. ಸೊ ಈ ವ್ಲಾಗ್ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ. ಸೊ ಆದಷ್ಟು ಶೇರ್ ಮಾಡಿ ವಿಡಿಯೋ. ಸೊ ಸರ್ವಿಸ್ ಕಾಸ್ಟೆಲ್ಲ ನಿಮ್ಗೆ ಗೊತ್ತಾಗಿದೆ ಎಷ್ಟು ಏನು ಅಂತ. ಸೊ ಎಕ್ಸಾಕ್ಟಾಗಿ 1648 ಬಿಲ್ ಆಗಿರೋದು. ಸೊ ಈ ಥರ ಹಿಂಗೆ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಕಾಫಿ ವಿತ್ ಶ್ರೀನಿ ಅಂತ ಇದೆ ಪೇಜು. ಸೊ ಯೂಟ್ಯೂಬಲ್ಲಿ ಮಿಸ್ಟರ್ ವಿವಿದ್ ಕೋಬಾಲ್ಟ್. ಸೊ ಅಷ್ಟೇ, ಇನ್ನೇನಿಲ್ಲ. ಟಾಟಾ, ಬಾಯ್.